ಎಲ್ರಿಗೂ ನಮಸ್ತೆ. ಈ ದಿನ ನಾನು ಸ್ವಲ್ಪ ಮನೆಯಲ್ಲಿ ಇದ್ದಂತಹ ಪಾಟ್ಗಳನ್ನು ತೋರಿಸ್ತೇನೆ. ಪ್ಲಾಂಟ್ ಗಿಡ ಮತ್ತು ಬೇರೆ ಹೂವಿನ ಗಿಡ ಎಲ್ಲ ತೋರಿಸ್ತೇನೆ. ನಾನು ಇದಕ್ಕೆ ನೋಡಿ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣಿನ ಸಿಪ್ಪೆ ಎಲ್ಲ ಸ್ವಲ್ಪ ಒಣಗಿಸಿ ಹಾಕ್ತಾ ಇರ್ತೇನೆ. ಒಂದು ತಟ್ಟೆಯಲ್ಲಿ ಇಟ್ಟು ತುಂಬ ದಿನ ಆದ ಮೇಲೆ ಅದನ್ನೆಲ್ಲ ಗಿಡಗಳಿಗೆ ಹಾಕ್ಬೋದು. ಸ್ವಲ್ಪ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಇದು ನೋಡಿ ಚಿಕನ್ ಶೇಂಗಾ ಗಿಡ. ಇದರಲ್ಲಿ 2 ಟೈಪ್ ಇದೆ, ದೊಡ್ಡದು ಕೂಡ ಉಂಟು, ಚಿಕ್ಕದು ಕೂಡ ಉಂಟು. ಅಡಿಗೆ ಮೊನ್ನೆ ನಾನು ಹಾಕಿಟ್ಟಿದ್ದೆ ಸ್ವಲ್ಪ. ಈಗ ಇದಕ್ಕೆ ನೀರು ಹಾಕಿದರೆ ಸಾಕು. ಇದರಲ್ಲಿ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ತುಂಬ ಚೆಂದ ಈ ಗಿಡ. ಇದರೊಳಗೆ ನೋಡಿ ನಾನು ಏನು ಇಟ್ಟಿದ್ದೇನೆ ಅಂತೇಳಿ, ಒಂಥರ ರೌಂಡ್ ಬರಬೇಕು ಅಂತೇಳಿ ನಾನು ಆ ಥರ ಇಟ್ಟು ನೋಡಿ ಈ ಥರ ಆಗಿದೆ ಇದು. ಅದನ್ನೆಲ್ಲ ಸ್ವಲ್ಪ ಹಗ್ಗದಲ್ಲಿ ಕಟ್ಟಿ ನಾನು ಆ ಟೈಪ್ ಮಾಡಿದ್ದು. ಇದರಲ್ಲಿ ನೋಡಿ ನಾವು ಆ್ಯಪಲ್ ತಿಂದು ಹಾಕಿದ ಬೀಜ, ಅದರಲ್ಲಿ ಆ್ಯಪಲ್ ಗಿಡ ಬಂದಿದೆ. ಮತ್ತು ಇದು ದಾಳಿಂಬೆ ಗಿಡ. ಇದು ಸುಮ್ಮನೆ ಹಾಕಿದ್ದಿಲ್ಲ, ಅದರ ಗಿಡ ಬಂದಿದೆ. ಅದು ಮತ್ತು ನೆಳೆ ಬಸಳೆ ಗಿಡ ಕೂಡ ಬಂದಿದೆ. ಇದು ತೆಗಿತೇನೆ ಗಿಡ. ಇದರಲ್ಲಿ ಕೂಡ ಏನು ಬೇಕಾದ್ರೂ ಡಿಸೈನ್ ಮಾಡ್ಬೋದು. ದೊಡ್ಡದಾಗಿತ್ತು ಅದನ್ನು ಕಟ್ ಮಾಡಿದ್ದು ಈ ಥರ ಬಂದಿದೆ ನೋಡಿ. ನೆಕ್ಸ್ಟ್ ಯಾವುದಾದ್ರೂ ಡಿಸೈನ್ ಇದೆ. ಮತ್ತು ನೋಡಿ ಇದು ದೊಡ್ಡ ಪತ್ರೆ ಅಂತ ಹೇಳ್ತಾರಲ್ಲ, ಸಾಂಬ್ರಾಣಿ ಗಿಡ. ಇದಕ್ಕೆ ಮಗುವಿಗೆಲ್ಲ ರಸ ಕೊಟ್ಟರೆ ಕಿಮ್ಮಿಗೆಲ್ಲ ಭಾರಿ ಒಳ್ಳೆಯದು. ಮಕ್ಕಳಿಗೆ ಅಂತಲ್ಲ, ದೊಡ್ಡವರಿಗೂ ಕೂಡ ಒಳ್ಳೆಯದು. ಇದರ ಸಾಂಬಾರು ಮಾಡ್ತೀನಿ ನಾನು. ಇದರದ್ದು ಪೋಡಿ ಮಾಡ್ತೇನೆ. ನಂತರ ಇದರದ್ದು ಇದೆ ಔಷಧೀಯ ತುಂಬ ಗುಣ ಉಂಟು ಇದರಲ್ಲಿ. ಪೋಡಿ ಸಾಂಬಾರು ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಮತ್ತು ಚಟ್ನಿ ಕೂಡ ಆಗ್ತದೆ. ಸ್ವಲ್ಪ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಬೇಕು. ಇದರ ಸೊಪ್ಪು ತಿಕ್ಕು ಸ್ವಲ್ಪ ತವಾದಲ್ಲಿ ನಾವು ತಿರ್ಕೊಂಡು ಅದಕ್ಕೊಂದು ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಉಪ್ಪು ಈ ಥರ ಹಾಕಿ ಚಟ್ನಿ ಮಾಡಬೇಕು. ಮಸಾಲೆಲ್ಲ ತುಂಬ ಒಳ್ಳೆಯದಾಗ್ತದೆ ನೋಡಿ. ಇದು ಬಾಳೆಹಣ್ಣಿನ ಸಿಪ್ಪೆ, ಇದು ಕಡಲೆಬೇಳೆ ಅಂದರೆ ಅದು ಸ್ವಲ್ಪ ಹಾಳಾಗಿತ್ತು, ಎಲ್ಲ ಹುಳ ಬಂದು ಬೇಕಾಗಿತ್ತು ಡಬ್ಬದಲ್ಲಿ. ಅದನ್ನು ಕೂಡ ಹಾಕಿದ್ದಾರೆ. ಗಿಡಗಳಿಗೆ ಅಷ್ಟು ಗೊಬ್ಬರ ಹಾಕಿರ್ಬೋದು. ಒಂದು ವಾರದಿಂದ ನಾನು ಅಡಿಗೆ ಮಾಡುವಾಗ ಇಟ್ಟದ್ದು ಇದನ್ನೆಲ್ಲ ನಾನು ಗಿಡಗಳಿಗೆ ಹಾಕ್ತೇನೆ. ಗಿಡ ಗಟ್ಟಿಯಾಗಿದೆ, ಇದು ಬೇರು ತುಪ್ಪಾಗಿದೆ. ಹಾಗಾಗಿ ಸ್ವಲ್ಪ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ನಂತರ ಗಿಡಗಳಿಗೆ ಗೊಬ್ಬರ ಹಾಕಬೇಕು. ಪೇಟೆಯಿಂದ ತಂದ ಗೊಬ್ಬರ ಕೂಡ ಹಾಕ್ಬೋದು, ಆದರೆ ಇದು ತುಂಬ ಒಳ್ಳೆಯದಾಗ್ತದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ ಅಂತೂ ತುಂಬ ಒಳ್ಳೆಯದಾಗ್ತದೆ. ಬಾಳೆಹಣ್ಣಿನ ಸಿಪ್ಪೆ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಕತ್ತರಿಯಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು. ಇಲ್ಲದ್ರೆ ನಾವು ಕೈಯಲ್ಲಿ ಹೀಗೆ ಅದನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಈ ಸೈಡ್ ಆಯಿತು, ಇನ್ನು ಆ ಸೈಡ್ ಕೂಡ ಮಾಡಲಿಕ್ಕಿದೆ. ಇನ್ನು ಅದನ್ನು ತಿರುಗಿಸಿ ಪುನಃ ಆ ಸೈಡ್ ಮಾಡ್ತೇನೆ ನೋಡಿ. ಇಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ತೆಗಿಲಿಕ್ಕೆ ಆಗ್ತದೆ. ಆ ಸೈಡ್ ಸ್ವಲ್ಪ ಬೇರು ಜಾಸ್ತಿ ಉಂಟು, ಇಲ್ಲಿ ಅಷ್ಟು ಬೇರಿಲ್ಲ. ಹಾಗಾಗಿ ಈ ಸೈಡ್ ಕೂಡ ಹಾಕ್ತೇನೆ ನಾನು. ಹೀಗೆ ಸ್ವಲ್ಪ ಸ್ವಲ್ಪ ಹಾಕಿ ನೀರು ಹಾಕಿದರೆ ಚೆಂದ ಆಗ್ತದೆ. ಗಿಡ ತುಂಬ ಚೆಂದ ಬರ್ತದೆ. ಮತ್ತು ಇದರ ಮೇಲಿಂದಲೇ ನಾವು ನೀರು ಹಾಕಿ ಧೂಳೆಲ್ಲ ತೆಗಿತಾ ಇರಬೇಕು. ಈ ಥರ ತೊಳ್ಕೊಂಡಿರಬೇಕು. ಇಲ್ಲದ್ರೆ ಗಿಡ ಎಲ್ಲ ಸ್ವಲ್ಪ ಧೂಳು ಹಿಡಿದು ಗಿಡದ ಬೆಳವಣಿಗೆ ಕಮ್ಮಿ ಆಗ್ತದೆ ನೋಡಿ. ಈ ಥರ ನೀರು ಹಾಕಿ ತೊಳ್ಕೊಂಡ್ರೆ ಆಯಿತು, ತುಂಬ ಚೆಂದ ಕಾಣ್ತದೆ. ಇದರಲ್ಲಿ ಕೂಡ ಸ್ವಲ್ಪ ನೆಟ್ಟಿದ್ದೇನೆ ನಾನು. ನೀರಲ್ಲಿ ಮೊದಲು ಹಾಕ್ತಾಯಿದ್ದೆ, ನೀರಲ್ಲಿ ಹಾಕಬಾರ್ದು ಅಂತ ಯಾರೋ ಹೇಳಿದರು. ಹಾಗಾಗಿ ಬಾಟ್ಲಿಯಲ್ಲಿ ನೀರಲ್ಲಿ ಹಾಕಬಾರ್ದು, ಮಣ್ಣಲ್ಲಿ ಮಾತ್ರ ನೆಡಬೇಕು ಅಂತ ಹೇಳಿದರು. ಹಾಗಾಗಿ ಎಲ್ಲ ತೆಗೆದು ನಾನೀಗ ಮಣ್ಣಲ್ಲಿ ನಟ್ಟಿದ್ದೇನೆ ಬಾಟ್ಲಿಯಲ್ಲಿದ್ದದನ್ನು. ಇದು ಸಾಂಬ್ರಾಣಿ ನೋಡಿ. ಸಾಂಬ್ರಾಣಿಯನ್ನು ಕೂಡ ಹಾಗೆ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಸುತ್ತಲೂ ಹೀಗೆ ಚುಚ್ಚಿಟ್ಟದು. ಅದು ಚೆಂದ ಬಂದಿದೆ, ಒಂಥರ ರೌಂಡಾಗಿ ಬಂದಿದೆ ಸಾಂಬ್ರಾಣಿದು. ತುಂಬ ಚೆಂದ ಕಾಣ್ತದೆ ಅದು. ಬಿಸಿಲಂದರೆ ಬಿಸಿಲು ಬ್ಯಾಂಗ್ಳೂರಲ್ಲಿ.
ಊರಲ್ಲಿ ಆದರೆ ಸ್ವಲ್ಪ ತಂಪು ಇರ್ಬೋದು, ಗಿಡ ಎಲ್ಲ ತುಂಬ ಉಂಟಲ್ಲ. ಇಲ್ಲೆಲ್ಲ ತುಂಬ ಬಿಸಿಲು, ಬಿಲ್ಡಿಂಗ್ ಎಲ್ಲ ನಿಲ್ಲಿಕ್ಕೆ ಆಗೋದಿಲ್ಲ. ಹಾಗೆ ಗಿಡ ಕೂಡ ಬಾಡ್ತಾ ಇದೆ. ಗುಲಾಬಿ ಗಿಡ ಎಲ್ಲ ತುಂಬ ಹಾಳಾಗಿದೆ ನಮ್ಮದು. ಹೂವು ಕೂಡ ಆಗ್ತಾಯಿತ್ತು. ಈಗ ಇದನ್ನೆಲ್ಲ ಈ ಕಡೆ ಎಳೆದಿದ್ದೇನೆ ನಾನು, ನೆಲದಲ್ಲಿ ಕೂತು ಮಾಡು ಅಂತೇಳಿ. ನಮ್ಮ ತುಳಸಿ ಗಿಡ ನೋಡಿ ಚೆನ್ನಾಗೇ ಇಲ್ಲ, ಎಲ್ಲ ಒಣಗಿ ಹೋಗಿದೆ. ಈಗ ಇದರಲ್ಲಿ ಗಿಡ ಬಂದದನ್ನೆಲ್ಲ ತೆಗಿಬೇಕು. ಇದು ಮಾತ್ರ ದಿನ ಒಂದು 10 ಹೂ ಸಿಗ್ತದೆ ನಮಗೆ ದೇವರಿಗೆ. ನಂಜಿ ಬಟ್ಲು ಗಿಡ ಚಿಕ್ಕದು ನೋಡಿ, ಇದು 5 ಸಳಿದು. ಸ್ವಲ್ಪ ಹೂ ತೆಗೆದಿದ್ದೇನೆ, ಸ್ವಲ್ಪ ಗಿಡದಲ್ಲೇ ಬಿಡುವುದು ಚೆಂದ ಕಾಣಲಿ ಅಂತೇಳಿ. ದೇವರಿಗೆ ಎಷ್ಟು ಬೇಕು ಅಷ್ಟೇ ತೆಗಿತದ್ದು. ಅದೊಮ್ಮೆ ಶುರುವಾದರೆ ತುಂಬ ಆಗ್ತಾ ಇರ್ತದೆ. ಮತ್ತು ಕೆಂಪು ದಾಸವಾಳ ಕೂಡ ಇದೆ, ಅದು ಒಮ್ಮೆ ಬಿಡ್ತದೆ ಕೆಂಪು ದಾಸವಾಳ. ಶಂಖಪುಷ್ಪ ಗಿಡ ಕೂಡ ಇತ್ತು, ಶಂಖಪುಷ್ಪ ಗಿಡ ಎಲ್ಲ ಹೋಯಿತು, ಉದ್ದಾಯಿತು. ಇದು ನೋಡಿ ತುಂಬ ಗಿಡ ಆಗಿದೆ. ಈಗ ಇದರದ್ದು ಲೋಳೆ ರಸ ಗಿಡ ತೆಗಿಬೇಕು. ತುಂಬ ಒಂದೇ ಇದರಲ್ಲಿ ಪಾಟಲ್ಲಿದ್ದರೆ ಅದು ಒಳ್ಳೆಯದು ಬರೋದಿಲ್ಲ. ಹಾಗಾಗಿ ಇದರ ಎಕ್ಸ್ಟ್ರಾ ಗಿಡ ಎಲ್ಲ ತೆಗಿತೇನೆ. 2 ಗಿಡ ಅಷ್ಟೇ ಇಡೋದು. ಬೇರೆ ಪಾಟಲ್ಲಿ ಇದನ್ನು ಹಚ್ಚಬೇಕು, ಇಲ್ಲದಿದ್ದರೆ ಯಾರಿಗಾದರೂ ಬೇಕಾದರೆ ಕೊಡ್ಬೋದು ಅಂತೇಳಿ. ತುಂಬ ಬಂದಿದೆ, ಇಲ್ಲದ್ರೆ ಊರಿಗೆ ಹೋಗುವಾಗ ತಗೊಂಡು ಹೋಗ್ತೇನೆ ಅಂತೇಳಿ. 4-5 ಗಿಡ ಉಂಟು, ಇದರಲ್ಲಿ 2 ಗಿಡ ಇಟ್ಟು ಮತ್ತೆ ಉಳಿದದೆಲ್ಲ ತೆಗಿಬೇಕು ಅಂತ ನೋಡಿ. ಎಲ್ಲ ತೆಗ್ದಾಯಿತು. ಈಗ ಅದಕ್ಕೂ ಕೂಡ ಇದು ಮಾಡಿದ್ದೇನೆ, ಸಣ್ಣ ಗಿಡ ಬರ್ತಾ ಉಂಟು. ನೆಕ್ಸ್ಟ್ ದೊಡ್ಡದಾದ ಕೂಡಲೇ ಅದನ್ನು ಕೂಡ ತೆಗಿತೇನೆ ಅಂತೇಳಿ. ಇದರಲ್ಲಿ ಅಲೋವೆರಾ ಸೋಪ ಮಾಡಿದ್ದು ಹಳೆ ವೀಡಿಯೋದಲ್ಲಿ ಇದೆ ನೋಡಿ. ಅಲೋವೆರಾ ಸೋಪು ತುಂಬ ಒಳ್ಳೆಯದಾಗ್ತದೆ ಅಲೋವೆರಾ. ಇದನ್ನು ತೆಗೆದು ನಾವು, ಇದು ಸ್ವಲ್ಪ ದೊಡ್ಡದಾಗಬೇಕು, ಅದರ ರಸ ತೆಗೆದು ಬೆಳಿಗ್ಗೆ ಬರೇ ಹೊಟ್ಟೆಗೆ ತಿನ್ನಬೇಕು. ಅಂದರೆ ನುಂಗಿ ಬಿಡಬೇಕು. ಆ ಕಡೆ ತಿನ್ನಲಿಕ್ಕೆ ಅಂತ ಆಗೋದಿಲ್ಲ ಬಿಡಿ, ಕಹಿ ಅಂದರೆ ಕಹಿ ಇರ್ತದೆ. ಪಿತ್ತಕ್ಕೆ ಅಥವಾ ಹೊಟ್ಟೆಯೊಳಗೆ ಕೂದಲೆಲ್ಲ ಹೋದರೆ ಎಲ್ಲ ಹೊರಗೆ ಬರ್ತದೆ ಅದು ಮೋಷನಲ್ಲಿ. ತಿಂದರೆ ಏನು ಹಾಳಲ್ಲ, ಒಳ್ಳೆಯದು. ಇದು ನೋಡಿ ನೆಲ ಬಸಳೆ, ಇದನ್ನು ಸಾರು ಮಾಡುವಂಥ ತುಂಬ ಇದೆ. ಎಲ್ಲ ಪಾಟಲ್ಲಿ ಬಂದಿದೆ ತಾನಾಗಿ. ಪುನರ್ವಸು ಅಂತ ಹೇಳ್ತಾರೆ ನೋಡಿ, ಅದು ಆಯುರ್ವೇದದಲ್ಲಿ. ಸಾಂಬಾರಂತೂ ಅದಕ್ಕೆ ನೆಲಬಸಳೆಗೆ ಬಟಾಣಿ ಹಾಕಬೇಕು. ಹಸಿ ಬಟಾಣಿ ಹಾಕಿ, ಒಂದು ಬಟಾಟೆ ಹಾಕಿ, ಈ ಸೊಪ್ಪು ಹಾಕಿ ಸಾಂಬಾರು ಮಾಡಬೇಕು. ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಏನು ಪರಿಮಳ ಅಂದರೆ ತುಂಬ ಒಳ್ಳೆಯದಾಗ್ತದೆ ನೆಲಬಸಳೆ ಸಾಂಬಾರು. ಸೇಮ್ ನಮ್ಮ ಬಸಳೆ ಸೊಪ್ಪಿನಾಗೆ ಆಗ್ತದೆ ನೋಡಿ. ಇದು ಚಿಕ್ಕ ಹೂವು ಆಗ್ತಾ ಉಂಟು ಈಗ. ಫಸ್ಟ್ ದೊಡ್ಡ ಹೂವು ಆಗ್ತಾಯಿತ್ತು, ಇದರಲ್ಲಿ ಮುಗ್ಗಿಬಿಟ್ಟಿದೆ. ಏನೋ ಗಿಡ ಎಲ್ಲ ಸ್ವಲ್ಪ ಕೆಂಪು ಆಗ್ತಾ ಉಂಟು ರೋಗ ಬಂದಾಗ. ಇದು ಬಿಸಿಲಿಗೆ, ಇಲ್ಲಿ ತುಂಬ ಬಿಸಿಲು ಕೂಡ. ನಾವು 3rd ಫ್ಲೋರಲ್ಲಿ ಇದ್ದೇವೆ, ತುಂಬ ಎತ್ತರದಲ್ಲಿ ಇದ್ದೇವೆ. ತುಂಬ ಬಿಸಿಲು ಕೂಡ ಬರ್ತಾಯಿದೆ ನೋಡಿ. ಶಂಖಪುಷ್ಪ ದೊಡ್ಡ ಬಳ್ಳಿಯಾಗಿ ಆಗಿತ್ತು, ಈಗೆಲ್ಲ ಕಟ್ ಮಾಡಿ ತೆಗೆದದು. ಇದರಲ್ಲಿ ಕೂಡ ಬಂದಿದೆ ನೋಡಿ ನೆಲಬಸಳೆ. ಇದನ್ನೆಲ್ಲ ತೆಗಿತೇನೆ ಈಗ ನಾನು. ಕಟ್ ಮಾಡಿ ತೆಗೆದ್ರೆ ಸಾಂಬಾರಿಗಾದರೂ ಹಾಕ್ಬೋದು. ಮತ್ತು ಈ ಬೇರೆ ಗಿಡ ಕೂಡ, ಗುಲಾಬಿ ಗಿಡ ಬರಲಿಕ್ಕೆ ಒಳ್ಳೆಯದು, ಬರಲಿಕ್ಕೆ ಬಿಡುವುದಿಲ್ಲ ಇದು. ಇದರಲ್ಲಿ ಗಿಡ ಇದ್ದದೆಲ್ಲ ತೆಗಿತೇನೆ ನೋಡಿ. ಇಲ್ಲಿಂದ ಇನ್ನು ನಾನು ಕಟ್ ಮಾಡ್ತೇನೆ. ಕಟ್ ಮಾಡಿ ಈಗ ನಡೋದಿಲ್ಲ, ಈಗ ಕಟ್ ಮಾಡೋದಿಲ್ಲ. ಈಗ ಸ್ವಲ್ಪ ಗಾಯ ಮಾಡಿ ಅದಕ್ಕೆ ಬೇರು ಬರುವ ಹಾಗೆ ಸ್ವಲ್ಪ ಮಣ್ಣು ಮೆತ್ತಿ ಅದಕ್ಕೆ ಬಟ್ಟೆ ಪೀಸ್ ಅಥವಾ ಏನಾದರೂ ಪ್ಲಾಸ್ಟಿಕ್ ಹಾಕಿ ಗಟ್ಟಿ ಕಟ್ಟಿಡಬೇಕು. ನಂತರ ಇಷ್ಟು ಕಸ ಸಿಕ್ಕಿದೆ ನೋಡಿ. ನಂತರ ಕೆಳಗಿಂದ ಕಟ್ ಮಾಡಬೇಕು. ಮತ್ತು ಬೇರೆ ಪಾಟಿಗೆ ನಾವು ಹಾಕಿ ನೆಡಬೇಕು ನೋಡಿ. ಈ ಥರ ಮಣ್ಣು ಹಾಕಿ ಇಡಬೇಕು, ಚೆನ್ನಾಗಿ ಬರ್ತದೆ, ಬೇರು ಬರ್ತದೆ. ಅದಕ್ಕೆ ಬಟ್ಟೆ ಕಟ್ಟಿದ್ದೇನೆ ಈಗ ನಾನು. ಈಗ 1 ತಿಂಗಳಾದ ಮೇಲೆ ಸ್ವಲ್ಪ ನೀರು ಹಾಕ್ತಾ ಇರಬೇಕು. ಮತ್ತು ಅಲ್ಲಿಂದ ಕಟ್ ಮಾಡಿ ಪುನಃ ಬೇರೆ ಪಾಟಿಗೆ ನಮಗೆ ನೆಡಲಿಕ್ಕೆ ಆಗ್ತದೆ. ಎಲ್ಲ ಕ್ಲೀನ್ ಮಾಡಿ ಆಯಿತು, ತುಂಬ ಹೊತ್ತಾಯಿತು ನನಗೆ, ಸಾಕಾಯಿತು. ಹಾಗೆ ಮನೆ ಒಳಗೆಲ್ಲ ಹಾಗೆ ಉಂಟು ಕಸ ನೋಡಿ. ಎಷ್ಟು ಮಣ್ಣು ನೀರು ತಂದು ಮೇಲೆ ಒಳಗಿಂದ. ನಮ್ಮದು ಮಗಳದು ಪುಟ್ಟ ಮನೆ, 1 BHK. ಒಳಗೆ ಅವಳು ಕೆಲಸ ಮಾಡ್ತಾಯಿದ್ದಾಳೆ, ಹಾಗೆ ಒಳಗೆ ತೋರಿಸೋದಿಲ್ಲ ನಾನು. ಇದು ನಮ್ಮ ಮಗುವಿದೆಲ್ಲ ಆಟಿಕೆ ಸಾಮಾನುಗಳು. ಇದು ನಮ್ಮ ದೇವರ ಮನೆ, ಅದು ಆಚೆ ಅಡುಗೆ ರೂಮು. 1 BHK ಇದು. ಒಳಗೆ ಅವಳಿಗೆ ಮನೆ ಒಳಗೆ ಕೆಲಸ ಮಾಡ್ತಾಯಿದ್ದಾಳೆ ಬೆಡ್ರೂಮಲ್ಲಿ, ಹಾಗೆ ಬೇಡ ಅಂತ ಅದು ತೋರಿಸೋದಿಲ್ಲ.
ಒಂದೊಂದು ದಾಸವಾಳ ಹೂವು ಆಗ್ತದೆ ಕೆಂಪಿದು. ನೋಡಿ ಎಲ್ಲ ಕ್ಲೀನ್ ಮಾಡಿ ಈ ಸೈಡಲ್ಲಿ ನಾನು ಇಟ್ಟಿದ್ದೇನೆ. ಇಲ್ಲಿ ನೀರು ಹಾಕಿ ಎಲ್ಲ ಕರೆಕ್ಟ್ ಮಾಡಿ ಉಜ್ಜಿ ಎಲ್ಲ ಇಟ್ಟಿದ್ದೇನೆ. ನೋಡಿ ನಾವು ಎಷ್ಟು ಎತ್ತರದಲ್ಲಿ ಇದ್ದೇವೆ, ನೋಡಿ ಎಷ್ಟು ಎತ್ತರದ ಮನೆಯಲ್ಲಿ, ಅಂದರೆ 3rd ಫ್ಲೋರಲ್ಲಿ ಇದ್ದೇವೆ ನಾವು. ನಡೆದು ಬರುವಾಗ ಸಾಕಾಗಿ ಹೋಗ್ತದೆ, ಎಲ್ಲ ಬಿಲ್ಡಿಂಗ್ಗಳು ನೋಡಿ ಎಷ್ಟು ಮನೆಗಳು, ಧೂಳು, ತುಂಬ ಗಾಳಿ ಮಾತ್ರ ಚೆನ್ನಾಗಿದೆ ಇಲ್ಲಿ ನಾವು ಇದ್ದ ಏರಿಯಾದಲ್ಲಿ. ಫುಲ್ಲು ಮನೆಗಳು ತೋರಿಸ್ತಾ ಇದ್ದೇನೆ ನೋಡಿ. ಮಗುವಿಗೆ ರಜೆ ಸಿಕ್ಕಿತು, ಇನ್ನು ಮಗುವನ್ನು ಮೇಲೆ ಆಟ ಆಡಿಸಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು. ಅಲ್ಲಿದ್ದು ವಿಡಿಯೋ ಎಲ್ಲ ಮಾಡಲಿಲ್ಲ ನಾನು. ಚೆನ್ನಾಗಿದೆ ಅಲ್ಲಿ ಕೂಡ ನೋಡಿ. ಈ ಬಿಲ್ಡಿಂಗಲ್ಲೊಂದು ಗಣಪತಿ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ದಿನ ನೋಡ್ತೀವಿ, ಖುಷಿ ಆಗ್ತದೆ ಗಣಪತಿಯನ್ನು ನೋಡಲಿಕ್ಕೆ. ನಮ್ಮ ಎದುರುಗಡೆ ಬಿಲ್ಡಿಂಗ್ ಕೂಡ ಅಷ್ಟು ಎತ್ತರ ಇಲ್ಲ, ಹಾಗಾಗಿ ನಮಗೆ ಚೆನ್ನಾಗಿ ಗಾಳಿ ಬರ್ತದೆ. ಫುಲ್ಲು ದೇವಸ್ಥಾನದ ಹಾಡೆಲ್ಲ ಕೇಳ್ತದೆ ಇಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ ಶಿವ ಗಣಪತಿ ಮತ್ತು ನವಗ್ರಹ ದೇವಸ್ಥಾನ ಇದೆ. ಇದು ಮೇಲೆ ಹೋಗಲಿಕ್ಕೆ, ಇದರ ಮೇಲೆ ಹೋಗಿ ಮಗುವನ್ನು ಆಟ ಆಡಿಸೋದು ನಾವು ಅದರ ಮೇಲೆ. ಈಗ ನಾನು ಕೆಳಗಿದ್ದು ಸ್ವಲ್ಪ ತೋರಿಸ್ತೇನೆ ನೋಡಿ. ಕೆಳಗೆ ಅಂದರೆ ಕೆಳಗೆ ಎಲ್ಲ ಆ ಸೈಡಲ್ಲಿ ಬಿಲ್ಡಿಂಗ್ ಎಲ್ಲ ತೋರಿಸ್ತೇನೆ. ದೇವಸ್ಥಾನ ಈ ಸೈಡಲ್ಲಿ ಇರುವುದು, ಅಲ್ಲಿಂದ ಹಾಡೆಲ್ಲ ಕೇಳ್ತಾ ಇರ್ತದೆ. ಒಳ್ಳೊಳ್ಳೆ ದೇವರ ಹಾಡೆಲ್ಲ ಹಾಕ್ತಾರೆ, ತುಂಬ ಖುಷಿ ಆಗ್ತದೆ. ಇಲ್ಲಿ ನೋಡಿದ್ರು ಬಿಲ್ಡಿಂಗ್ ಫುಲ್ಲು. ಇಲ್ಲೆಲ್ಲ ಸ್ವಚ್ಛತೆ ಸ್ವಲ್ಪ ಕಡಿಮೆ ನೋಡಿ. ಇದು ನಮ್ಮ ತಂಗಿ ಮನೆಯಲ್ಲೇ ಹೂವದ್ದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಗುಲಾಬಿ ಗಿಡ ನೋಡಿ, ಕಲರ್ ಬೇರೆ ಬೇರೆ ಟೈಪ್ ಇದೆ. ನಮಸ್ತೆ.